ನಮಸ್ಕಾರ ಬಂಧುಗಳೇ, ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೇನಪ್ಪ ವಿಶೇಷ ಅಂತಂದರೆ, ಇದು ನಾವು ಮಂತ್ರಾಲಯದಲ್ಲಿ ಪಾರ್ಟ್ 2 ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಾವು ಮಂತ್ರಾಲಯದಲ್ಲಿ ದರ್ಶನ ಮುಗಿಸ್ಕೊಂಡು ಮತ್ತು ನಾವು ಏನು ಮಾಡಿದ್ವಿ ಅನ್ನೋದು ಹೇಳಿಕೊಟ್ಟಿದ್ದೀನಿ. ಸೊ ಹಂಗೆ ನಾವು ನೋಡಿ ಮಂತ್ರಾಲಯದಲ್ಲಿ ಏನೆಲ್ಲ ನಾವು ನೋಡ್ಬೋದು ಅನ್ನೋದು ತುಂಬ ವಿಶೇಷವಾಗಿ ಇದೆ. ಸೊ ಮಸ್ಟ್ ಆ್ಯಂಡ್ ಶುಡ್ ಆಗಿ ನಾವು ಮಂತ್ರಾಲಯದಲ್ಲಿ ಹೋದರೆ ನಾವು 5 ಪ್ಲೇಸ್ನ ವಿಸಿಟ್ ಮಾಡ್ಬೋದು. ನಾವು ಹೋಗ್ತಾ ಇದ್ದೀವಿ ಈಗ 3ನೇ ಪ್ಲೇಸ್ಗೆ. ಸೊ ಅದು ಯಾವುದಪ್ಪ ಅಂತಂದರೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಮಂತ್ರಾಲಯದಿಂದ ಒಂದು 22 ಕಿಲೋಮೀಟರ್ಸ್ ಇದೆ ಇದು. ಸೊ ನಾವು ಮಂತ್ರಾಲಯದಿಂದ ಆರಾಮಾಗಿ ನಾವು ಕ್ಯಾಬ್ ಸಿಗುತ್ತೆ, ಇಲ್ಲ ಆಟೋ ಸಿಗುತ್ತೆ, ಎಲ್ಲಾದರೂ ಬರ್ಬೋದು. ಸೊ ಹಂಗೂ ಹಿಂಗೂ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಸೊ ನೋಡಿ, ಎಲ್ಲರೂ ಇದು ಪಾದರಕ್ಷೆ ಪಂಚಮುಖಿ ಆಂಜನೇಯ ಸ್ವಾಮಿದು ಅಂತ ಹೇಳ್ಬೋದು ಇದು. ಸೊ ಎಷ್ಟು ದೊಡ್ಡದಾಗಿದೆ ಅಂದರೆ ಅಷ್ಟು ದೊಡ್ಡದಾಗಿದೆ, ಎಲ್ಲರೂ ಆಶೀರ್ವಾದ ತೊಗೊಂಬಿಡಿ. ಸೊ ಹಾಗೆ ನಾವು ನೋಡಿಕೊಂಡು ಆಂಜನೇಯ ಸ್ವಾಮಿ ಉದ್ಭವ ಆಗಿರೋಂಥ ಮೂರ್ತಿ ಇಲ್ಲಿದೆ ಒಳಗಡೆ. ಸೊ ಅದು ನೋಡ್ಕೊಂಡು ಹೊರಗಡೆ ಬಂದ್ವಿ. ಅದು ನೋಡ್ಕೊಂಡು ಬಂದಾದಮೇಲೆ ನೋಡ್ಬೋದು, ಇಲ್ಲಿ ಇದು 3 ಕಲ್ಲಿನಿದೆ. ಇದು ಪುಷ್ಪಕ ವಿಮಾನ ಅಂತ ಅಂದ್ಬಿಟ್ಟು. ಸೊ ಒಂದು ಕಲ್ಲು ಮೇಲೆ ಒಂದು ಕಲ್ಲು ನಿಂತ್ಕೊಂಡು ಎಷ್ಟು ಬ್ಯಾಲೆನ್ಸಿಂಗ್ ನಿಂತಿದೆ ಅಂದರೆ ಅಷ್ಟು ಬ್ಯಾಲೆನ್ಸಿಂಗ್ ನಿಂತಿದೆ. ಸೊ ಆಮೇಲೆ ತುಂಬ ಪ್ರತೀತಿ ಸಮೇತನೂ ಇದೆ. ಈ ಏರಿಯಾ ಪಂಚಮುಖಿ ಆಂಜನೇಯ ಸ್ವಾಮಿ ಇರೋದು ಫುಲ್ಲು ಬಂಡೆ ಒಳಗಡೆ ಇರೋವಂಥದ್ದು. ಅಲ್ಲಿ ಗವಿ ಒಳಗಡೆ ಮತ್ತು ಉದ್ಭವ ಆಗಿದೆ ಅಲ್ಲಿ ಮೂರ್ತಿ ಸಮೇತನೂ ಇನ್ನೂ ಬೆಳೀತಾ ಇದೆ. ಇದು ಹಂಗೆ ಪುಷ್ಪಕ ವಿಮಾನ ನೋಡ್ಕೊಂಡು ಮುಂದೆ ಬಂದರೆ ಇದು ನಮಗೆ ಕಾಣುತ್ತೆ. ಇದು ಹಾಸಿಗೆ ಮತ್ತು ದಿಂಬು ಅಂತ ಅಂದ್ಬಿಟ್ಟು ಇದಕ್ಕೆ ಹೆಸರಿಟ್ಟಿದ್ದಾರೆ. ಸೊ ನೋಡ್ಬೋದು, ಇಲ್ಲಿ ಫುಲ್ ಹಾಸಿಗೆನೂ ಫ್ಲಾಟ್ ಆಗಿದೆ, ಅದಕ್ಕೆ ಕೆಳಗಡೆ ದಿಂಬು ಥರ ಕೂತ್ಕೊಂಡು ಕಲ್ಲಲ್ಲಿ ನಿಂತಿದೆ. ಇದೆಲ್ಲ ವಿಶೇಷವಾಗಿ ಪ್ರಕೃತಿ ವಿಸ್ಮಯ ಅಂತ ಅನ್ಬೋದು. ಇದು ನಾವು ಯಾವುದೇ ರೀತಿ ಅದನ್ನು ನಾವು ಮಾಡಿಫಿಕೇಷನ್ ಮಾಡಿ ಮಾಡೋಕ್ಕೂ ಬರಲ್ಲ ಇದು. ಆಮೇಲೆ ಇಲ್ಲಿ ಒಂದು ಪ್ರತೀತಿನೂ ಇದೆ, ಯಾರಾದರೂ ಹರಕೆ ಇದ್ದರೆ ಕಲ್ಲಲ್ಲಿ ಕೂರಿಸ್ಕೊಂಡ್ಬಿಟ್ಟು ಅದನ್ನು ನಮ್ಮ ನೆರವೇರುತ್ತೆ ಅಂತ ಅಂದ್ಬಿಟ್ಟು ನಾವು ಹಂಗೆ ಮತ್ತೆ ನೆಕ್ಸ್ಟು ನಾವು ಹೊರಟಿದ್ದೆ ನಾವು ಬಿಚ್ಚಾಲೆಗೆ. ಸೊ ಬಿಚ್ಚಾಲೆಗೆ ತುಂಬ ವಿಶೇಷವಾಗಿ ನಮ್ಮ ರಾಘವೇಂದ್ರ ಸ್ವಾಮಿಗಳಿಗೆ ಅವ್ರಿಗೆ ವಿಶೇಷವಾದ ಸ್ಥಳ ಅದು. ಸೊ ಅಲ್ಲಿ ತುಂಬ ವಿಶೇಷವಾಗಿ ಇದ್ದರು ಅಲ್ಲಿ. ಆಮೇಲೆ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಅವರು ಆವಾಗವಾಗ ಹೋಗಿ ಬರ್ತಾ ಇದ್ದಂಥ ಸ್ಥಳ ಅದು. ಸೊ ಈ ಬಿಚ್ಚಾಲೆಗೆ ಹೋಗಿದ ತಕ್ಷಣ ನಮಗೆ ಒಂಥರ ಕೂಲಾಗಿ ಕಾಣುತ್ತೆ ಅದು. ಅಷ್ಟು ಯಾಕಂದ್ರೆ ನದಿ ತೀರದಲ್ಲೇ ಇದ್ದಂಥ ಅದು ಏಕಶಿಲಾ ಬೃಂದಾವನ ಅದು. ಆಮೇಲೆ ಇಲ್ಲೇ ಬಿಚ್ಚಾಲೆಯಲ್ಲೇ ನಮ್ಮ ರಾಘವೇಂದ್ರ ಸ್ವಾಮಿಗಳು 13 ವರ್ಷ ಜಪ ತಪ ಮಾಡಿ ಆಮೇಲೆ ಅಲ್ಲಿಂದ ಅವ್ರಿಗೇನಾದರೂ ಇಲ್ಲಿಂದ ಬೃಂದಾವನಕ್ಕೆ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೂ ಇದೇ ಸ್ಥಳ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ಇವಾಗ ಈ ಬೃಂದಾವನ ಏನಿದೆ ಅಲ್ಲ, ಈ ಬಿಚ್ಚಾಲೆಯಲ್ಲಿ ಇಲ್ಲಿ ಅಪ್ಪಣ್ಣಾಚಾರ್ಯದು ಕುಟುಂಬಸ್ಥರು ಮತ್ತು ಅವರೆಲ್ಲ ಅಲ್ಲಿ ಅವ್ರು ನೋಡ್ಕೊಂಬಿಟ್ಟು ಮೇಂಟೆನೆನ್ಸ್ ಮಾಡ್ತಿದ್ದಾರೆ. ಅಲ್ಲಿ ಡೈಲಿ ಅನ್ನದಾಸೋಹ ಇರುತ್ತೆ, ಪ್ರತಿಯೊಬ್ಬರಿಗೂ ಹೋಗಿ ಊಟ ಅಂತ ಮಾಡ್ಬೋದು, ಪ್ರಸಾದ ಅಂತ ತಗೊಂಡ್ಬಿಟ್ಟು ತಿನ್ಬೋದು. ಸೊ ಹೋದ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಸೊ ಆಮೇಲೆ ಪಕ್ಕದಲ್ಲೇ ತುಂಗಭದ್ರಾ ನದಿ ಹೋಗ್ತಾಯಿದೆ, ಅಲ್ಲಿ ಕೂಡ ನಾವು ನೋಡ್ಬಿಟ್ಟು ಎಂಜಾಯ್ ಮಾಡ್ಬೋದು. ಸೊ ಆಮೇಲೆ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಆಮೇಲೆ ರಾಘವೇಂದ್ರ ಸ್ವಾಮಿ ಇದ್ದಿದ್ದಂಥ ಸ್ಥಳ ಇದು. ಇಲ್ಲಿ ತುಂಬ ಟೈಮ್ ಅವರು ಸ್ಪೆಂಡ್ ಮಾಡ್ತಾಯಿದ್ರು. ಆಲ್ಮೋಸ್ಟ್ ಒಂದು 13 ವರ್ಷ ಇಲ್ಲಿ ಅವರು ಜಪ ತಪ ಮಾಡಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಂಡಿದ್ರು ಅಂತ ಅಂದ್ಬಿಟ್ಟಿದೆ. ಸೊ ಇಲ್ಲಿ ಇವಾಗ ಅವ್ರಿಗೆ ಏನೇನೋ ಇಷ್ಟ ಆಗಿರ್ಬೋದು, ಕಡಲೆ ಇದೆಲ್ಲ ಎಲ್ಲ ಇದೆಯಲ್ಲ, ಅದೆಲ್ಲನೂ ಮಾಡಿಕೊಂಡು ಇಲ್ಲೇ ಇದ್ದಿದ್ದು ಅಂಥದ್ದು. ಆಮೇಲೆ ಇಲ್ಲಿ ನಾಗರಕಲ್ಲು ಇರ್ಬೋದು. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ರಂಗೋಲಿ ಅಂದ್ಬಿಟ್ಟು. ನಾವು ಈ ಕಾಂಕ್ರೀಟ್ ಮೇಲೆ ಸಿಮೆಂಟ್ ಮೇಲೆ ಹಾಕಿ ಇಷ್ಟು ಚೆನ್ನಾಗಿ ಕಾಣಲ್ಲ. ಅದೇ ರೀತಿ ಇಲ್ಲಿ ಏನು ಸಗಣಿ ಹಾಸ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಮಾಡಿದ್ರೆ ಸಕ್ಕದಾಗಿ ಕಾಣ್ತಾ ಇತ್ತು ರಂಗೋಲಿ ಮಾತ್ರ. ಅದು ನೋಡ್ಬೋದು. ಹಂಗೆ ನೋಡ್ಕೊಂಡು ಅಲ್ಲಿ ಪಕ್ಕದಲ್ಲಿ ನಾವು ಶಿವಂದು ಲಿಂಗ ನೋಡ್ಕೊಂಡು ಬಂದ್ವಿ. ಸೊ ಅದು ಬಂದಾದಮೇಲೆ ನೆಕ್ಸ್ಟು ನಾವು ಹೋಗಿದ್ದೆ ತುಂಗಭದ್ರಾ ವಾಟ್ರಿಗೆ. ಸೊ ಅಲ್ಲೇ ಪಕ್ಕದಲ್ಲೇ ರಿವರ್ ಇದೆ, ತುಂಬ ಸೇಫ್ಟಿಯಾಗಿ ನಾವು ಒಳಗಡೆ ಹೋಗಿ ನೋಡ್ಕೊಂಡು ಬಂದ್ವಿ. ಆಮೇಲೆ ಪಕ್ಕದಲ್ಲೇ ಒಂದು ದೇವಸ್ಥಾನ ಹೊಸ್ದಾಗಿ ಕಟ್ಟಿದ್ದಾರೆ. ಇದು ಮುಂಚೆ ಉದ್ಭವ ಆಗಿರೋವಂಥ ದೇವಿ ಅಂತ ಅಂದ್ಬಿಟ್ಟು ಕರೀತಾರೆ ಇದು. ಸೊ ಇದನ್ನು ನಾವು ವಿಶೇಷ ಏನಪ್ಪ ಅಂದರೆ, ಈ ದೇವಸ್ಥಾನದ್ದು ಬರೀ ಈ ದೇವಸ್ಥಾನನ ಬಾಳೆಹಣ್ಣು ಮತ್ತು ಬೆಲ್ಲದಿಂದನೇ ಕಟ್ಟಿದ್ದಾರೆ ಅಂತ. ಇದು ಅವ್ರು ನೋಡ್ಬೋದು, ಹಳೆ ಫೋಟೋದಲ್ಲಿ ಇತ್ತು ಆ ಥರ ಇತ್ತು. ಇವಾಗ ಅದನ್ನು ಮಾಡಿಫಿಕೇಷನ್ ಮಾಡಿ ಸ್ವಲ್ಪ ಹೊಸದಾಗೆಲ್ಲ ಬಾಳೆಹಣ್ಣು ಮತ್ತು ಬೆಲ್ಲದಲ್ಲಿ ಹಾಕ್ಬಿಟ್ಟು ಕಟ್ಟರೆ, ಕಲ್ಲಲ್ಲಿ ಹಾಕ್ಬಿಟ್ಟು ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅದು ಬಿಚ್ಚಾಲಮ್ಮ ದೇವಿ ದೇವಸ್ಥಾನ ಅಂತ ಬಿಡ್ದು. ಆಮೇಲೆ ನಾವು ಹಂಗೆ ನೋಡಿಕೊಂಡು ಹೊರಗಡೆ ಬಂದ್ವಿ. ಸೊ ನೋಡ್ಕೊಂಡ್ಬಿಟ್ಟು ನೋಡ್ಬೋದು, ಇಲ್ಲಿ ಇದು ನಮ್ಮ ರಾಯರಿಗೆ ಬೆಳೆಸಿದ್ದಂಥ ಒಳಕಲ್ಲು ಅಂದ್ಬಿಟ್ಟು ಅದನ್ನು ಇದು ಮಾಡಿದೆ. ಯಾಕಂದರೆ ಅವ್ರು ಜಪ ತಪ ಮಾಡ್ಕೊಂಡಾಗ ಸೊ ಅವರು ಇಲ್ಲೇ ತುಂಬ ಮಾಡ್ಕೊಂಡು ತಿಂತಾಯಿದ್ರು ಅಂತ ಅಂದ್ಬಿಟ್ಟು ಮಾಡ್ಕೊಡ್ತಾಯಿದ್ರು ಅಂದ್ಬಿಟ್ಟಿದೆ. ಸೊ ಇಲ್ಲೆಲ್ಲನೂ ಪ್ರಸಾದ ಇರುತ್ತೆ, ಪ್ರತಿದಿನ ಅನ್ನದಾಸೋಹ ಇರುತ್ತೆ. ಆಮೇಲೆ ಹಂಗೆ ನಾವು ಹೊರಗಡೆ ಬಂದರೆ ಇಲ್ಲಿ ಹೊರಗಡೆ ಗೋಶಾಲೆ ಇದೆ, ಅಲ್ಲೇ ಬಿಚ್ಚಾಲೆ ಗೋಶಾಲೆ ಇರ್ಬೋದು. ಸೊ ಇಲ್ಲಿಂದನೇ ತುಂಬ ಹಾಲು ಮತ್ತು ಎಲ್ಲ ಮೊಸರು ಇದನ್ನೇ ನ್ಯಾಚುರಲಾಗಿ ದಾಸೋಹಕ್ಕೆ ಸಮೇತನೂ ಇದನ್ನು ಯೂಸ್ ಮಾಡ್ತಾರೆ.
ಆಮೇಲೆ ನೋಡ್ಬೋದು ಇಲ್ಲಿ ಪ್ರಕೃತಿ ವಿಸ್ಮಯ ಹೆಂಗಿದೆ ಅಂತ ಅಂದ್ಬಿಟ್ಟು ನೋಡಿ, ಇಲ್ಲಿರೋ ಗೋಶಾಲೆಗೆ ಬರೋಂಥ ದನ ಕರು ಏನಿದೆ, ಸೊ ಅದೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆ ಬರುತ್ತೆ. ಅದು ಯಾವ ರೀತಿ ಬರುತ್ತೆ ಅನ್ನೋದನ್ನೇ ವಿಸ್ಮಯವಾಗಿ ಅದನ್ನ ನೋಡ್ಬೋದು ನಾವು. ಆಮೇಲೆ ನಾವು ಹಂಗೆ ಕಬ್ನಲ್ಲಿತ್ತು, ಕಬ್ನಲ್ಲಿ ಸಮೇತನೂ ಕುಡಿದ್ವಿ. ಸೊ ನೋಡಿ, ಆಮೇಲೆ ಹಂಗೆ ಅದು ಹೇಳಿದ್ನಲ್ಲ, ಅದು ಹಸು ಕರು ದನ ಹೆಂಗೆ ಬರ್ತಿದೆ ಅಂತಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಬರೋದ್ರಲ್ಲಿ ಅದು ಈಜಾಡ್ಕೊಂಡೇ ಬರ್ತಾಯಿದೆ. ಪ್ರಕೃತಿ ವಿಸ್ಮಯ. ಈ ಎಷ್ಟು ಲೆವೆಲ್ಗೆ ದೇವರು ಅವ್ರಿಗೆ ಶಕ್ತಿ ಕೊಟ್ಟಿದ್ದಾನೆ ಅಂತಂದರೆ, ಪ್ರಾಣಿಗಳಿಗೆ ಅಷ್ಟು ಶಕ್ತಿ ಕೊಟ್ಟಿದ್ದಾನೆ. ಯಾರೂ ಅದಕ್ಕೆ ಹೇಳೋದೇ ಇಲ್ಲ. ಅವೇ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಾಡ್ಕೊಂಡು ದಾರಿ ಮಾಡಿಕೊಂಡು ಈಜಾಡ್ಕೊಂಡು ಬರ್ತವೆ. ನೆಕ್ಸ್ಟ್ ನಾವು ಹೋಗಿದ್ದೆ ಅಪ್ಪಣ್ಣಾಚಾರ್ಯರ ಮನೆ. ಇದು ಅಲ್ಲಿಂದ ಮಂತ್ರಾಲಯದಿಂದ ಇದು 20 ಕಿಲೋಮೀಟ್ರ್ ಆಗುತ್ತೆ. ಸೊ ಈ ಅಪ್ಪಣ್ಣಾಚಾರ್ಯ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ತುಂಬ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು, ಜಪತಾಪ ಮಾಡಿದ್ರು, ಮಲ್ಕೊಂಡಿದ್ರು ಅಂದ್ಬಿಟ್ಟು ವಿಶೇಷವಾಗಿ ಇಲ್ಲಿದೆ. ಇಲ್ಲಿಗೆ ಯಾವಾಗಲೂ ಬಂದ್ಬಿಟ್ಟು ಹೋಗ್ತಾಯಿದ್ರು ಅವರು, ರಾಘವೇಂದ್ರ ಸ್ವಾಮಿಗಳು ಅಂತ ಇದೆ ಅವರು. ಆಮೇಲೆ ಅವ್ರೇನು ಇದೆಯಲ್ಲ, ಗುರು ಬೃಂದಾವನ, ಭವ್ಯ ಬೃಂದಾವನ ಏನಿದೆಯಲ್ಲ, ಎಲ್ಲನೂ ಅಲ್ಲಿ ಮಾಡಿದ್ದಾರೆ. ಅವ್ರ ಪಾದಕ್ಕೆ ಇರ್ಬೋದು. ಆಮೇಲೆ ಅವರು ಯಾರು ಮುದ್ರಾ ರಾಘವೇಂದ್ರ ಸ್ವಾಮಿಗಳದ್ದು ಸಂಕ್ಷಿಪ್ತ ವಿವರ ಕೊಟ್ಟಿದ್ದಾರೆ. ಅವ್ರು ಯಾವಾಗ ಹುಟ್ಟಿದ್ದು, ಯಾವಾಗ, ಏನು ಜನ್ಮಸ್ಥಳ, ಅವ್ರು ಏನೇನು ಮಾಡ್ತೀವಿ, ಅವ್ರ ಬಿರುದು ಏನಿತ್ತು ಅಂದ್ಬಿಟ್ಟು ನಾವು ನೋಡ್ಕೊಂಡು ಹಂಗೆ ರಿಟರ್ನ್ ನಾವು ಅಗೇನ್ ಮತ್ತೆ ಮಂತ್ರಾಲಯಕ್ಕೆ ಹೋದ್ವಿ. ಮಂತ್ರಾಲಯದಲ್ಲಿ ನೈಟ್ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ರೀ. ಸಖತ್ತಾಗಿತ್ತು ನೈಟ್ ವ್ಯೂ ಮಾತ್ರ. ಹೆಂಗಿತ್ತು ಅಂದರೆ ಲೈಟ್ ಅಲಂಕಾರ ಇದೆಯಲ್ಲ, ವಿದ್ಯುತ್ ಅಲಂಕಾರ ಮಾತ್ರ ಸೂಪರಾಗಿ ಕಣ್ಣಲ್ಲಿ ಹಂಗೆ ನೋಡ್ತಾ ಇದ್ರೆ ಹಂಗೆ ಅಲ್ಲೇ ಇರಬೇಕು ಅಂತ ಅನಿಸ್ತಾಯಿದ್ದು. ತುಂಬ ಜನ ಭಕ್ತಾದಿಗಳು ಅಲ್ಲೇ ಸ್ಟೇ ಮಾಡೋಕ್ಕೆ ಅದನ್ನು ತುಂಬ ಇತ್ತು. ಅಲ್ಲಿ ಒಳಗಡೆ ಗೋವುಗಳು ಮಾತ್ರ ಸೂಪರ್, ಏನು ಮಾಡಲ್ಲ, ಆ ಥರ ಸಾಧು ಪ್ರಾಣಿಗಳ ಥರ ಒಳಗಡೆ ಇದೆ. ಆಮೇಲೆ ತುಂಬ ವಿಶೇಷವಾಗಿ ಮಂತ್ರಾಲಯದಲ್ಲಿ ನಾವೇನಾದರೂ ಸೇವೆ ಸಲ್ಲಿಸ್ಬೇಕಂದ್ರೂ ಇದೆ. ಲೈಕ್ ನಾವೇನಾದರೂ ಹೊರಗಡೆ ಹೋಗಿ ಊಟದಲ್ಲಿ ಊಟ ಬಡಿಸ್ಬೋದು, ಅಂದರೆ ಸ್ವೀಟ್ ಪ್ಯಾಕಿಂಗ್ ಮಾಡ್ಬೋದು, ಅದಕ್ಕೆಲ್ಲನೂ ಆಪ್ಷನ್ಸ್ ಇದೆ, ಅದು ಯಾರು ಮಾಡ್ಕೋಬೋದು. ಆಮೇಲೆ ಯಾವುದೇ ರೀತಿ ತಳ್ಳೋದಾಗಲಿ ಅಥವಾ ಮತ್ತೊಂದಾಗಲಿ ಆ ಥರ ಎಲ್ಲ ಏನಾರ ತುಂಬ ಯೂಸ್ ಸ್ಪೇಸ್ ಇದೆಯಲ್ಲ, ಹಂಗಾಗಿ ಭಕ್ತಾದಿಗಳು ಎಷ್ಟೇ ಜನ ಬಂದ್ರೂ ಇರೋವಂಥಕ್ಕೆ ಆಶಯ ಇದೆ. ಮಠದಿಂದನೂ ತುಂಬ ರೂಮ್ಗಳಿದ್ದಾವೆ ಅಲ್ಲಿ. ಬಟ್ ಅದು ಯಾವಾಗಲೂ ಫುಲ್ ಅಂತ ತೋರಿಸುತ್ತೆ. ಬಟ್ ನಾವು ಯೂಶ್ವಲಿ ಅದನ್ನು ಟೈಮ್ ನೋಡ್ಕೊಂಡು ನಾವು ಬುಕ್ ಮಾಡ್ಕೋಬೇಕು. ಎಲ್ಲ ಅಂದರೆ ಪ್ರೈವೇಟಲ್ಲೂ ರೂಮ್ಗಳಿದ್ದಾವೆ, ಅಲ್ಲಿ ಸ್ವಲ್ಪ ನಾವು ನೆಗೋಷಿಯೇಟ್ ಮಾಡಿ ಮಾತಾಡ್ಕೊಂಬಿಟ್ಟು ನಾವು ಮಾಡ್ಕೋಬೇಕಾಗತ್ತೆ. ನಾವು ಎಷ್ಟು ನೆಗೋಷಿಯೇಟ್ ಮಾಡ್ತೀವಿ ಅಷ್ಟು ಕಡಿಮೆ ಆಗುತ್ತೆ. ಆಮೇಲೆ ಎಲ್ಲ ಓವರಾಲ್, ಆಮೇಲೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೇನು ಅವರು ತುಂಬ ಅವರದ್ದೇ ಆದ ಒಂದು ಪ್ರೈಸ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಓನ್ ಕಾರಲ್ಲಿ ಹೋಗ್ತೀವಿ ಅಂದರೆ ಓನಲ್ಲಾದರೂ ಹೋಗ್ಬೋದು. ನಾವು ಹಂಗೆ ಮತ್ತೆ ಇನ್ನೊಂದು ದರ್ಶನಕ್ಕಂತ ಹೋದ್ವಿ, ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ನೋಡ್ಬೋದು, ಇಲ್ಲಿ ದರ್ಶನದಲ್ಲಿ ಉತ್ಸವ ನಡೀತಾ ಇತ್ತು. ಈ ವೈಬೇ ಬೇರೆ ರೀ. ಒಳಗಡೆ ಹೋಗಿದ ತಕ್ಷಣ ಒಂಥರ ನೋಡಿ ದರ್ಶನ ತೊಗೊಳೋದು, ಆಮೇಲೆ ಅದು ಇದೆಯಲ್ಲ ಪಾಸಿಟಿವ್ ವೈಬ್ಸ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿತ್ತು. ಸೊ ನಾವು ಹಂಗೆ ನೋಡಿಕೊಂಡು ಮತ್ತೆ ನಾವು ನೈಟ್ ಸಮೇತನೂ ಊಟ ಇತ್ತು. ಸೊ ನಾವು ಊಟಕ್ಕೆ ಹೊರಟ್ವಿ ನೋಡೋಣ ಅಂತ ಅಂದ್ಬಿಟ್ಟು. ಸೊ ಊಟದಲ್ಲಿ ಇವತ್ತು ಸ್ಪೆಷಲ್ ಏನಪ್ಪ ಅಂತಂತಂದರೆ, ನಾವು ಹೋಗಿದ್ದ ದಿನ ಬಿಸಿಬೇಳೆ ಬಾತು ಮತ್ತು ಮೊಸರನ್ನ ಆಯಿತು. ಸೊ ನೋಡಿ, ನೈಟು ದರ್ಶನ ಆರತಿ ಯಾವ ರೀತಿ ಆಗ್ತಿರುತ್ತೆ ಅಂದ್ಬಿಟ್ಟು ನಾವು ನೋಡ್ಬೋದು ಇಲ್ಲಿ. ತುಂಬ ಚೆನ್ನಾಗಿತ್ತು. ಅದು ಮಾತ್ರ ನೋಡೋಕ್ಕೆ ತುಂಬ 2 ಕಣ್ಣು ಸಾಲದು ಅನ್ನೋ ಥರ ಇತ್ತು. ಆಮೇಲೆ ತುಂಬ ಜನ ಬಂದು ಬತ್ಕೊಂಡು ಅಲ್ಲಿ ಏನೋ ಆರತಿ ನಡೀತಾ ಇರುತ್ತೆ, ಶ್ಲೋಕ ಹೇಳ್ಕೊಡ್ತಾ ಇರ್ತಾರೆ, ಅದೆಲ್ಲ ಕೇಳ್ಬೋದು. ಸೊ ಈವ್ನಿಂಗ್ ಒಂದಿಂದಲೇ 2-3 ದರ್ಶನ ಮಾಡ್ಬೋದು, ಒಂದೆಲ್ಲ ಫುಲ್ ನೋಡ್ಕೊಂಬೋದ್ಬೋದು. ನೋಡ್ಬೋದು ಪ್ರಸಾದ ಏನಿತ್ತು ಅಂತಂದ್ಬಿಟ್ಟು. ಬಿಸಿಬೇಳೆ ಬಾತು ಮತ್ತು ಮೊಸರನ್ನ ಅದು ತುಂಬ ಚೆನ್ನಾಗಿತ್ತು. ಅದು ಪ್ರಸಾದ ತೊಗೊಂಡು ಮತ್ತು ನೈಟಲ್ಲೂ ಮತ್ತು ಬೆಳಗ್ಗೆನೂ ಪ್ರಸಾದ ತಿಂದ್ವಿ. ನೈಟಲ್ಲೂ 2 ಟೈಮೂ ಅಲ್ಲೇ ಊಟ ಮಾಡಿಬಿಟ್ವಿ ನಾವು. ಸೊ ಹಂಗೆ ತಿನ್ನಬೇಕಾದ್ರೆ ತುಂಬ ಮೆಮೊರಿ ತುಂಬ ಒಳ್ಳೆಯದಾಗ್ತಾಯಿತ್ತು ಅಂತ ಅನಿಸ್ತಾಯಿದ್ದು ಮನಸ್ಸಲ್ಲಿ. ಹಂಗೆ ನೋಡ್ತಾ ಇದ್ವಿ. ನೋಡಿ, ಇಲ್ಲಿ ಒಂದು ಚಿಕ್ಕ ಮಗು ರಾಘವೇಂದ್ರ ಸ್ವಾಮಿ ಥರನೇ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಪುಟ್ಟ ರಾಘವೇಂದ್ರ ಅಂತ ಹೇಳ್ಬೋದು, ಎಲ್ಲ ಚೆನ್ನಾಗಿ ತಿಂತಾಯಿತ್ತು. ಅದು ಏನು ಬಿಡ್ತಿರಲಿಲ್ಲ. ಆ ಥರ ಎಲ್ಲ ಎಷ್ಟು ತಿನ್ನೋಕ್ಕೆ ಚೆಂದ ಇದೆ. ಮಕ್ಳಿಗೆ ಹೇಳಬೇಕು, ತಿನ್ನೋಕ್ಕಾಗಲ್ಲ. ಸೊ ಹಾಗೆ ನೋಡ್ತಾ ನಾವು ಹೊರಗಡೆ ಬಂದು ನೆಟ್ ಫೋಟೋಸ್ ತೊಗೊಂಡು ಫ್ಯಾಮಿಲಿಲಿ. ಸೊ ನೈಟು ನಮಗೆ ಟ್ರೈನ್ ಇತ್ತು 11:30ಗೆ. ಸೊ ಅದಕ್ಕೆ ನಾವು ಟ್ರೈನಲ್ಲಿ ನಾವು ಹೊರಟ್ವಿ. ಸೊ ಅದು ಬೆಳಗ್ಗೆ ನಮಗೆ ರಿಟರ್ನು 7 o'clock ಬರುತ್ತೆ ಯಶವಂತಪುರ್ಗೆ. ಸೊ ಆರಾಮಾಗಿ ಒಂದು ದಿನದಲ್ಲಿ ನಾವು ಕವರ್ ಮಾಡಿದಂಥದ್ದು ಸ್ಥಳ ಮಂತ್ರಾಲಯ ಹೋಗಿ, ಮಂತ್ರಾಲಯದಿಂದ ಮತ್ತು ಅಲ್ಲಿ ಏನು 5 ಪ್ಲೇಸಸ್ ಇದೆ ಅದನ್ನು ನಾವು ಸಮೇತ ಕವರ್ ಮಾಡಿದ್ವಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಮತ್ತೊಮ್ಮೆ ಎಲ್ಲರಿಗೂ. ಜೈ ಗುರು ರಾಘವೇಂದ್ರ ಸ್ವಾಮಿ.